இயேசு என்ற தென்றல் என்னை தேடி வந்த தென்றல், இயேசு என்ற தென்றல் என்னை தேடி வந்த தென்றல், நேசம் என்ற தென்றல் அன்பின் நாவி என்ற தென்றல், நேசம் என்ற தென்றல் அன்பின் நாவி என்ற தென்றல், இயேசு என்ற தென்றல் என்னை தேடி வந்த தென்றல், இயேசு என்ற தென்றல் என்னை தேடி வந்த தென்றல். நேசம் என்ற தென்றல் அன்பின் நாவி என்ற தென்றல், நேசம் என்ற தென்றல் அன்பின் நாவி என்ற தென்றல். வியாதியை நீக்கி சுகம் தரும் இயேசு என்ற தென்றல், வியாதியை நீக்கி சுகம் தரும் இயேசு என்ற தென்றல், பறந்து காக்கும் பட்சியாய் நிற்கும் பரமனேசு தென்றல், பறந்து காக்கும் பட்சியாய் நிற்கும் பரமனேசு தென்றல், இயேசு என்ற தென்றல் என்னை தேடி வந்த தென்றல், நேசம் என்ற தென்றல் அன்பின் நாவி என்ற தென்றல், நேசம் என்ற தென்றல் அன்பின் நாவி என்ற தென்றல். ಸಮುದಾಯ ದೇವರ ನಾಮವನ್ನು ಪ್ರಸ್ತಾವ ಮಾಡಕ್ಕೆ ಕರ್ತರು ಕೊಟ್ಟಿರುವ ಎಲ್ಲ ಟೈಮಿಗಾಗಿ ಸ್ತೋತ್ರ ಸಲ್ಲಿಸುತ್ತೀವಿ. ದೇವರೇ, ಎಲ್ಲಿ 200 ಜನ ನಿನ್ನ ನಾಮದಲ್ಲಿ ಕೂರುತ್ತೀವೋ ಅಲ್ಲಿ ನೀವು ಇದ್ದೀರಾ ದೇವರೇ. ಮಧ್ಯದಲ್ಲಿ ಬಂದು ನಾವು ಮಾಡ್ತಾ ಇರುವ ಎಲ್ಲ ಪ್ರತಿಯೊಂದು ಈವೆಂಟ್ ಎಲ್ಲ ಪ್ರತಿಯೊಂದು ನೀವು ಆಶೀರ್ವಾದ ಮಾಡಬೇಕಂತ ನಾವು ಬೇಡ್ತೀವಿ ದೇವರೇ. ಇಲ್ಲಿ ದೇವರೇ ಎಲ್ಲ ಪಾಲ್ಗೊಳ್ಳುವ ಎಲ್ಲ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರು ಆಶೀರ್ವಾದ ಮಾಡ್ತೀವಿ. ದೇವರ ವಾಕ್ಯಗಳು ಹೇಳುವ ಟೈಮ್ನಲ್ಲಿ ದೇವರೇ ನಿಮ್ಮ ವಾಕ್ಯಗಳು ಒಂದೊಂದು ವಾಕ್ಯಗಳು ನಮ್ಮ ಹೃದಯದಲ್ಲಿ ಪೂರ್ತಿ ಇರಬೇಕು ಅಂತ ನಾವೆಲ್ಲ ಬೇಡ್ತೀವಿ ದೇವರೇ. ಬಂದಿರುವ ಎಲ್ಲ ಮಕ್ಕಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಆಶೀರ್ವಾದ ಮಾಡ್ತೀವಿ. ಇನ್ನು ಬಂದಿರುವ ಎಲ್ಲ ಮಕ್ಕಳನ್ನು ದೇವರ ಮಧ್ಯದಲ್ಲಿ ಕರ್ಕೊಂಡು ಬಂದ ದೇವರ ನಾಮವನ್ನು ಇಲ್ಲಿ ಹೆಚ್ಚು ಮಾಡಬೇಕು ಅಂತ ನಾವು ಬೇಡ್ತೀವಿ ದೇವರೇ. ಎಲ್ಲ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೀವಿ ದೇವರೇ. ಆಮೆನ್. 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 ಸಭೆಯ ಮಕ್ಕಳು ಅವರು ವಾಕ್ಯ அக்கறை சேர்க்க அக்கறையுள்ள ஆவியான தென்றல், இயேசு என்ற தென்றல் என்னை தேடி வந்த தென்றல், நேசம் என்ற தென்றல் நாவி என்ற தென்றல், நேசம் என்ற தென்றல் அன்பின் நாவி என்ற தென்றல். ಮಕ್ಕಳು ಮಾಡ್ತಾರೆ, ಎಂಜಾಯ್ ಮಾಡಿರಿ. ಅದೊಂದಿಗೆ ಕೂಡ ದೇವರ ಮಹಿಮೆ ಪಡಿಸಿರಿ. ಹಾಲೆಲೂಯಾ. ನೆಟ್ಟಿಗೆ ಸಂಡೇ ಕ್ಲಾಸ್ ಟೀಚರ್ಗೆ ನಾವು ಕೊಡುತ್ತೇವೆ. பறந்து காக்கும் பட்சியாய் நிற்கும் பரமனேசு தென்றல், பறந்து காக்கும் பட்சியாய் நிற்கும் பரமனேசு தென்றல், இயேசு என்ற தென்றல் என்னை தேடி வந்த தென்றல், நேசம்
ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ತಪ್ಪಿಸುವನಾತನೇ. ಆತನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮೊರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಕೇಳಿಸುವ ಗುರುವಿನ ನಡುವೆ. ಇರುಳಕ್ಕೆ ದಯವಿಸುವ ಯಾರಿಗೂ அன்பு பிறரை நேசிக்க வைக்கும் அன்பு என்ற தென்றல் அக்கறை சேர்க்க அக்கறையுள்ள ஆவியான தென்றல் அக்கறை சேர்க்க அக்கறையுள்ள ஆவியான தென்றல் இயேசு என்ற தென்றல் என்னை தேடி வந்த தென்றல் நேசம் என்ற தென்றல் அன்பின் ஆவி என்ற தென்றல் நேசம் என்ற தென்றல்
ಸಂತೋಷವಾಗಿತ್ತು. அன்பாய் ಈಗ next என்னை ರಾಣಿ நேசிக்க ಒಂದು வைக்கும் ಹಾಡನ್ನು அன்பு என்ற தென்றல் அக்கறை சேர்க்க அக்கறையுள்ள ஆவியான தென்றல் அக்கறை சேர்க்க அக்கறையுள்ள ஆவியான தென்றல் என்ற தென்றல் என்னை தேடி வந்த தென்றல் நேசம் என்ற தென்றல் அன்பின் ஆவி என்ற
Number 4. ನಾಲ್ಕು Number 4. ಜ್ಯೋತಿ ಸಿಸ್ಟರ್ ಕ್ಲಾಪ್ ಮಾಡೋದು. ಅದೇನು ಹೇಳಕ್ಕಾಗಲ್ಲ. ಇಲ್ಲ ಇಲ್ಲ. 23. 23. 23. 23. ನಿಮ್ಮ ಪೇಪರ್ ಓಪನ್ ಮಾಡಿ ಬಾ. ಬಾ ಬಾ. Take chocolate. 18. 18. 18. ಪವರ್ ಹಾಕ್ತೀರಾ ಝೂಮ್ ಮಾಡಿದೆ. ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ವೆರಿ ಕ್ರಿಸ್ಮಸ್ ವೆರಿ ವೆರಿ ಕ್ರಿಸ್ಮಸ್ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ ಜನರಿಗೆಲ್ಲ ಮಹಾ ಸಂತೋಷ ನೀಡಿದ ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ ಅದ್ಭುತವ ಮಾಡುವ ಯೇಸು ಜನಿಸಿದ ಕಷ್ಟ ನಷ್ಟ ರೋಗದಿಂದ ಭಯವೇ ಇಲ್ಲ ಅದ್ಭುತವ ಮಾಡುವ ಯೇಸು ಜನಿಸಿದನಲ್ಲ ಅದ್ಭುತವ ಮಾಡುವ ಯೇಸು ಜನಿಸಿದನಲ್ಲ ಅದ್ಭುತವ ಮಾಡುವ ಯೇಸು ಜನಿಸಿದನಲ್ಲ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ವೆರಿ ಕ್ರಿಸ್ಮಸ್ 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 ಮಾಟ ಮಂತ್ರದ ಬಗೆಯಿಂದ ಭಯವೇ ಇಲ್ಲ ಬಿಡುಗಡೆ ಕೊಡುವ ಯೇಸು ಜನಿಸಾನಲ್ಲ ಮಾಟ ಮಂತ್ರದ ಬಗೆಯಿಂದ ಭಯವೇ ಇಲ್ಲ ಬಿಡುಗಡೆ ಕೊಡುವ ಯೇಸು ಜನಿಸಾನಲ್ಲ ಬಿಡುಗಡೆ ಕೊಡುವ ಯೇಸು ಜನಿಸಾನಲ್ಲ ಬಿಡುಗಡೆ ಕೊಡುವ ಯೇಸು ಜನಿಸಾನಲ್ಲ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ವೆರಿ ಕ್ರಿಸ್ಮಸ್ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ವೆರಿ ಕ್ರಿಸ್ಮಸ್ ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ವೆರಿ ವೆರಿ
Christmas, happy happy Christmas, Merry Merry Christmas. ಪಾಪ ಶಾಪ ಮರಣದಿಂದ ಭಯವೇ ಇಲ್ಲ, ಮರಣವನ್ನು ಜಯಿಸ ಬಯಸು ಜಯಿಸಲ್ಲ. ಪಾಪ ಶಾಪ ಮರಣದಿಂದ ಭಯವೇ ಇಲ್ಲ, ಮರಣವನ್ನು ಜಯಿಸು ಬಯಸು ಜಯಿಸಲ್ಲ. ಮರಣವನ್ನು ಜಯಿಸು ಬಯಸು ಜಯಿಸಲ್ಲ, ಮರಣವನ್ನು ಜಯಿಸು ಬಯಸು ಜಯಿಸಲ್ಲ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ, ಜನರಿಗೆಲ್ಲ ಮಹಾ ಸಂತೋಷ ನೀಡಿದ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್, ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಮೇರಿ ಕ್ರಿಸ್ಮಸ್.
ज्यादा मुझे तूने दिया अपने सारे लोगों ने ठुकरा दिया सादुला से ज्यादा मुझे दिया पर तेरी निडर ने मुझे ना चला तेरी निडर ने मुझे ना चला यहाँ तक आया तूने मुझको दो दबाया यहाँ तक आया तूने मुझको दो दबाया ಮೈಕ್ 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 ಹಲೋ ಗೊತ್ತಾ ಏಸು ಸಮುದ್ರ ದಡದಲ್ಲಿ ಕುತ್ಕೊಂಡು ಸಾಮ್ಯ ಬಗ್ಗೆ ಮಾತಾಡ್ತಾ ಕಥೆ ಗೊತ್ತಾ? ಅದರಲ್ಲಿ ಬೀಜ ಬಿತ್ತುವವನು ಬೀಜ ಬಿತ್ತುವಾಗ ಕೆಲವು ಬೀಜಗಳು ರಸ್ತೆಯ ಮಗುಳಲ್ಲಿ ಬಿದ್ದವನಂದ್ರೆ ಏನರ್ಥ? ಅದರ ಅರ್ಥ ನಾವು ಸಭೆಯಲ್ಲಿ ಕೂತ್ಕೊಂಡು ದೇವರ ಸಂದೇಶವನ್ನು ಕೇಳ್ತೇವೆ, ಬಟ್ ಅದ್ರ ಪ್ರಕಾರ ನಡೆಯಲ್ಲ ನಾವು. ಅಂದ್ರೆ ನಾವು ಸಭೆಯಲ್ಲಿ ವಿಶ್ವಾಸಿಯ ತರ ಕೂತ್ಕೊಂಡು ಕೇಳ್ತೇವೆ, ಅದ್ರ ಪ್ರಕಾರ ನಡೆಯಲ್ಲ, ವಾಕ್ಯ ಹೊಂದಿ ನಡೀತಿರ್ತೀವಲ್ವಾ, ಅದೇ ರೀತಿ ನಮ್ಮ ಬೀಜಗಳು ದಾರಿಯ ಮುಗುಲಲ್ಲಿ ಬೀಳೋ ತರ ನಮ್ದು ಜೀವನ ಆಗಿರ್ತದೆ. ನಿನಗೆ ಗೊತ್ತಾ? ಸೆಕೆಂಡ್ ಇನ್ನು ಕೆಲವು ಬೀಜಗಳು ಬಂಡೆ ಮೇಲೆ ಬಿದ್ದಿದ್ದವು ಗೊತ್ತಾ? ಅದರ ಅರ್ಥ ಏನಂದ್ರೆ ನಾವು ಸಭೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಪಂಚದ ಎಲ್ಲ ಒತ್ತಡದಿಂದ ನಾವು ಎಲ್ಲ ಕಷ್ಟದಲ್ಲಿ ಇರೋದು ಪ್ರಾಬ್ಲಮ್ ಆಗುತ್ತಲ್ಲ, ಅದರಿಂದ ನಾವು ಪ್ರೇಯರ್ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಅದರಿಂದ ಟಾರ್ಚರ್ ಆಗುತ್ತೆ ನೋಡು, ಅದೇ ಅದ್ರ ಅರ್ಥ. ನೆಕ್ಸ್ಟ್ ಮತ್ತೆ ನಿಮಗೆ ಗೊತ್ತಾ ಕೆಲವು ಬೀಜಗಳು ಮುಳ್ಳಿನ ಪೊದೆಗಳಲ್ಲಿ ಬೀಳ್ತಾವಲ್ಲ, ಅದೇನರ್ಥ? ಅದರ ಅರ್ಥ ಅಂದ್ರೆ ನಾವಿವಾಗ ಸಭೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯನ್ನು ಎಲ್ಲವನ್ನು ಕೇಳ್ತೇವೆ, ಚರ್ಚ್ ಮುಂದೆ ಚರ್ಚ್ ತರ ಇರ್ತೇವೆ, ಹೊರಗಡೆ ಹೋದಾಗ ಲೋಕದ ಒತ್ತಡದಿಂದ ಲೋಕದಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಅಂದ್ರೆ ಇಲ್ಲಿ ಸಭೆಯಲ್ಲಿ ಕಾಣತರ ಅಂದ್ರೆ ಚರ್ಚ್ ಅವರು ಸಭೆಯವರು ಡೀಸೆಂಟ್ ಆಗಿದ್ದಾರೆ ಅಂತ ಅನ್ಕೊಳ್ಬೋದು, ಹೊರಗಡೆ ಹೋಗಿದ ತಕ್ಷಣ ಹೇಗಿರೋ ವಾಕ್ಯ ಎಲ್ಲ ಮರ್ತೋಗ್ಬಿಡ್ತಾರೆ. ಅದರ ಅರ್ಥ ಅದೇ, ಅಂದ್ರೆ ತಗೊಂಡಿರೋ ಬೀಜ ಚುಚ್ಚುತ್ತಾವಿರೋ ತರ ಅವ್ರು ಆ ತರ ಜೀವನನೇ ಬೆಳೆದಿರುತ್ತೆ ಅವರು. ನಿನಗೆ ಗೊತ್ತಾ ಕೆಲವು ಬೀಜಗಳು ಫಲ ಹೊಂದುತ್ತವಲ್ಲ, ಅದ್ರ ಅರ್ಥ ಹೇಳು. ಅದರ ಅರ್ಥ ಏನ್ ಗೊತ್ತಾ? ನಾವು ಸಭೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡೋದು, ಮತ್ತೆ ವಾಕ್ಯದ ಪ್ರಕಾರ ನಡೆಯೋದು, ಮಾತನ್ನ ಕೇಳೋದು, ಅದನ್ನ ನಾವು ಮಾಡ್ತೀವಲ್ಲ, ಅದೇ ಅರ್ಥ. ಅಂದ್ರೆ ಫಲವನ್ನು ಕೊಡ್ತಾ ಇರ್ತೀವಿ ನೋಡು. ಚಿನ್ನ ಇಷ್ಟೊಂದು ಅರ್ಥ ಇರೋದಕ್ಕೆ ಅದೇ ರೀತಿ ನಾವು ಸಭೆಯಲ್ಲಿ ಕಿವಿ ಇದ್ರೂ ಕಿವಿಡೋ ತರ ನಾವು ಬಿಹೇವ್ ತರ ಇರ್ತೀವಿ. ಅಂದ್ರೆ ನಾವು ಕೇಳಿದ್ನೆಲ್ಲ ಮರ್ತೆ ಹೋಗುತ್ತೇವೆ ಅನ್ನೋ ತರ ಇರ್ತೀವಿ ನಾವು ಸಭೆಯಲ್ಲಿ. ಕಣ್ಣಿದ್ರು ಕಾಣ್ತಿಲ್ಲ ತರನೇ ನಾವು ಇರ್ತೇವೆ, ಆ ತರ ನಾವು ಸಭೆಯಲ್ಲಿ ಇರಬಾರ್ದಂತ ಹೇಳಿ ಈ ಚಿಕ್ಕ ಒಂದು ನಾವು ತೆಗೆದಿದ್ದೇವೆ. ಮತ್ತೆ 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡುವ ಬೆಳೆ ರೀತಿ ನಾವು ಚರ್ಚಲ್ಲಿ ನಾವು ಫಲ ಕೊಡುವಾಗೆ ನಾವು ಇರಬೇಕು, ಬೋಧಕರ ಮಾತನ್ನು ಕೇಳಬೇಕು, ವಾಕ್ಯದ ಪ್ರಕಾರ ನಡೆಯಬೇಕು, ವಾಕ್ಯನ ಮರೆಯಬಾರ್ದು, ಅದೇ ರೀತಿ ನಾವು ನಡೆಯಬೇಕು. ಇದನ್ನ ಮರ್ತಿಲ್ಲ, ಸಭೆಯಲ್ಲಿ ಬರೋದು, ಸಭೆ ಮಾತು ಕೇಳೋದು, ಹೊರಗಡೆನೂ ಹಾಗೆ ಇರಬೇಕು. ಇದೇ ಇರುತ್ತೆ. ಭಾನುವಾರ ಕ್ರಿಸ್ತನಾಗಿ ಇರಬೇಡ, ಜನರ ಮುಂದೆ ಆಕ್ಟಿವ್ ಮಾಡಬೇಡ, ನಿಜವಾಗಿ ಕ್ರಿಸ್ತನಾಗಿ ನೀ ಬಾಳು, ಈ ಲೋಕಕ್ಕೆ ಬೆಳಕಾಗಿ ನೀ ಬೆಳಕು. ಈ ಅರ್ಥವಾಗಿ ನಾವು ದೇವರ ವಾಕ್ಯ ಮಾತಾಡ್ಕೊಂಡಿದ್ದೀವಿ. ದೇವರಿಗೆ ಸ್ತೋತ್ರ ಹೇಳೋಣ. ಸ್ಟೋರಿ ಅರ್ಥ ನಿಮ್ಗೆ ಗೊತ್ತಾಯ್ತಾ? ಕೆಲವು ಬೀಜಗಳು ದಾರಿಯ ಮಗುಲಲ್ಲಿ ಬಿತ್ತು, ದೇವರ ವಾಕ್ಯನ ಕೇಳ್ತಾರೆ, ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವ್ರು ಮರ್ತೋಗ್ಬಿಡ್ತಾರೆ. ಅವ್ರು ಬಂದು ದಾರಿ ಮಗ್ಲಲ್ಲಿ ಬಿದ್ದಿರೋ ಒಂದು ಬೀಜ ಆಗಿರ್ತಾರೆ. ಇನ್ನು ಕೆಲವು ಬೀಜಗಳು ಬಂಡೆ ಮೇಲೆ ಬೀಳ್ತವೆ. ಬಂಡೆ ಮೇಲೆ ಬಿದ್ದ ಬೀಜಗಳು ಮಣ್ಣು ಜಾಸ್ತಿ ಇಲ್ಲದೆ ಇರೋದ್ರಿಂದ ಅದರಲ್ಲಿ ಬೇರು ಬಿಡಕ್ ಆಗ್ತಿರೋ ಅವರು ಬೇಗ ವಿಶ್ವಾಸದಿಂದ ಹಿಂಜರಿತಾರೆ.
ದೇವ್ರನ್ನ ಬಿಟ್ಟು ದೂರ ಆಗ್ತಾರೆ. ಅವ್ರು ಬಂದು ಬಂಡೆ ಮೇಲೆ ಬಿದ್ದಿರುವ ಬೀಜಗಳಾಗಿರ್ತಾರೆ. ಅದೇ ರೀತಿ ಕೆಲವು ಜನಗಳು ಬಂದು ಮುಳ್ಳುಗಳಲ್ಲಿ ಬಿದ್ದಿರೋ ಬೀಜ ಆಗಿರ್ತಾರೆ. ಅವರು ದೇವರ ವಾಕ್ಯನ ಕೇಳ್ತಾರೆ, ಬೆಳೀತಾರೆ. ಆದ್ರೆ ಅವರು ಐಶ್ವರ್ಯದಿಂದ, ಲೋಕದ ಚಿಂತೆಯಿಂದ, ಮನೆಯ ಒತ್ತಡದಿಂದ ಅವರು ಬೆಳೆಯಕ್ಕಾಗ್ದಿರ ಮುಳ್ಳಿನ ಪೊದೆ ಒಳಗಡೆ ಹಾಗೆ ಅಡಗಿ ಹೋಗ್ಬಿಡ್ತಾರೆ. ಅವ್ರು ಬಂದು ಮುಳ್ಳಿನ ಮಧ್ಯದಲ್ಲಿ ಬಿದ್ದಿರುವ ಬೀಜಗಳಾಗಿರ್ತಾರೆ. ಇನ್ನು ಕೆಲವು ಬೀಜಗಳು ಬಂದು ಫಲವತ್ತಾದ ಭೂಮಿಯಲ್ಲಿ ಬೀಳುತ್ತೆ. ಅವರು ಬಂದು 30ರಷ್ಟಾಗಲಿ 60ರಷ್ಟಾಗಲಿ 100ರಷ್ಟಾಗಲಿ ಎಷ್ಟಾದರೂ ಫಲಗಳನ್ನು ಕೊಡುತ್ತಾರೆ. ಅವರು ಬಂದು ಫಲವತ್ತಾದ ಭೂಮಿಯಲ್ಲಿ ಬಿದ್ದಂತ ಬೀಜಗಳಾಗಿದ್ದಾರೆ. ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ. ಕೊನೆಯದಾಗಿ ಇನ್ನೊಂದು ಪ್ರೋಗ್ರಾಮ್ ಇದೆ. ಇದು ಮುಗಿದ್ಮೇಲೆ ನಿಮ್ಗೆಲ್ಲರೂ ಊಟ ಉಂಟು, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀವಿ. ಲಾಸ್ಟು ಜಿಂಗಲ್ ಬೆಲ್ಸ್ ಡ್ಯಾನ್ಸ್, ಗ್ರೂಪ್ ಡ್ಯಾನ್ಸ್. ಗ್ರೂಪ್ ಡ್ಯಾನ್ಸ್ ಆದ್ಮೇಲೆ ಒಂದೇ ಒಂದು ಚಿಕ್ಕದಾಗಿ ಒಂದು ಗ್ರೂಪ್ ಸಾಂಗ್ ಕೂಡ ಇದೆ. ಅಲ್ಲಿಗೆ ನಮ್ಮ ಈ ಪ್ರೋಗ್ರಾಮ್ ಮುಗಿಯುತ್ತೆ. ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ ತಟ್ಟಿ ಎನ್ಕರೇಜ್ ಮಾಡಿ எவ்வளோ நேரம் ಸಮಯ நீங்க அமர்ந்திருக்கிறது ನೀವು ಕೂತ್ಕೊಂಡು ಕಾಯ್ತಿದ್ದೀರೋದಕ್ಕೆ ಅದಕ್ಕೆ ಸ್ತೋತ್ರ ಹೇಳ್ತೇವೆ. ಅಪ್ಪನ ಕೈಯಲ್ಲಿ ಒಂದೇ ಒಂದು ಆರ್ಡರ್ ಬನ್ನಿ ಅದೇ 2023 ನಾನು ಹೆಂಗಿದ್ದವ್ ನನಗೆ ಗೊತ್ತಿಲ್ಲ. ನೋಡಿದ್ರಲ್ಲ ನೀವೆಲ್ರು ನಾನು ಈ ವರ್ಷ ಎಷ್ಟು ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಅಂದ್ರೆ ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಶತ್ರುಗಳ ಮಧ್ಯೆ ನಾವು ಚೆನ್ನಾಗಿರ್ಬೇಕು, ಅವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮ್ ದೇವ್ರು ಬಡವರಲ್ಲ ಅಲ್ವಾ? ಈ ಲೋಕನ ಆಳ್ತಾ ಇದಾರಂದ್ರೆ ಅವರು ನಮ್ ದೇವ್ರು ಬಡವರಲ್ಲ. ಶ್ರೀಮಂತಿಕೆ ಎಲ್ಲರಿಗಿಂತಲೂ ಹೆಚ್ಚಾಗಿರೋದು ನಮ್ಮ ದೇವ್ರ ಹತ್ರನೇ. ಅದಕ್ಕೆ ನಾವೆಲ್ಲರೂ ಸಭೆಗೆ ಬರ್ತಾ ಇರೋದ್ರು ನಾವೆಲ್ಲರೂ ತುಂಬಾ ಚೆನ್ನಾಗಿರ್ಬೇಕು. ನಾವು ದಿನದಲ್ಲೂ ಒಂದೊಂದು ಆಶೀರ್ವಾದನ
ತಗೋಬೇಕು ಅದನ್ನ. ಯಾಕಂದ್ರೆ ನಾವು ಕರೆಕ್ಟ್ ಆಗಿರ್ಬೇಕು, ನಮ್ಮ ಹೃದಯದಲ್ಲಿ ನಾವು ಯಾವಾಗ್ಲೂ ಕರೆಕ್ಟ್ ಆಗಿರ್ಬೇಕು, ನಮ್ಮ ಪಾಸ್ಟ್ಗೆ ಕರೆಕ್ಟ್ ಆಗಿರ್ಬೇಕು, ಸಭೆಗೆ ಕರೆಕ್ಟ್ ಆಗಿರ್ಬೇಕು. ನಮಗೆ ಪ್ರೇಯರ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಹೃದಯನ ನೋಡಿ ನಮಗೆ ದೇವರು ನಮ್ಮನ್ನ ಚೆನ್ನಾಗಿಟ್ಟಿರೋದು. ಮತ್ತೆ ನನ್ಗೆ ಎಷ್ಟು ಖುಷಿ ಅಂದ್ರೆ, ನನಗೆ ಎಷ್ಟೋ ಜನ ಈ ಸಭೆಗೆ ಆ ಸಭೆಗೆ ಹೋಗೋಣ ಬೈ ಅಂತಾರೆ. ನನ್ಗೆ ಎಲ್ಲಿ ಹೋಗಕ್ಕೂ ಇಷ್ಟ ಇಲ್ಲ, ಏನ್ ಮಾಡಕ್ಕೂ ಇಷ್ಟ ಇಲ್ಲ. ಮನೆ ಖಾಲಿ ಮಾಡ್ಬೇಕಂತಲೇನೆ ಸುಮಾರು ಒಂದು 5 ವರ್ಷ ಆಯ್ತಪ್ಪ ಅಷ್ಟೇ. ನಾನು ಅನ್ಕೊಂಡೇ 5 ವರ್ಷ ತಳ್ಳಿದ್ದೀನಿ ಆ ಮನೇಲಿ. ಯಾವ ಮನೆಗೆ ಹೋದ್ರೆ ಏನ್ ಹೇಳ್ತಾರೋ ಅಂತ. ಅಪ್ಪ ಒಂದ್ ಮಾತು ಹೇಳಿದ್ರು ಮಧ್ಯಾಹ್ನ ಪ್ರೇಯರಲ್ಲಿ, ನನ್ಗೆ ಮನೆ ಕೊಡ್ಲಿಲ್ಲ ಒಬ್ರು ಅಂತ. ನಾನು 2 ಮನೆ ಕೇಳಿದೆ, ನನಗೆ ಅವ್ರು ಕೊಡ್ಲಿಲ್ಲ ಮನೇನ. ಅಯ್ಯೋ ನೀವು ಪೂಜೆ ಮಾಡೋದಿಲ್ಲ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತೀರಾ, ನಾನು ನಿಮ್ಗೆ ಕೊಡೋದಿಲ್ಲ ಮನೇನ ಅಂದ್ಬಿಟ್ಟು ಲೀಸ್ಗೆ ನೋಡಿದ್ದೆ ನಾನು. ಅಲ್ಲಿ ಒಂದು 3 ವರ್ಷ 4 ವರ್ಷದಿಂಚೆ. ಆಮೇಲೆ ಮತ್ತೆ ಹೋಗಿ ಯಾರನ್ನಾದ್ರೂ ಕೇಳಿದ್ರೆ ಹಿಂಗೆ ಅಂತಾರೇನೋ, ದೇವ್ರೇ ನೀನೇ ನಡ್ಸಪ್ಪ ಏನಾಗುತ್ತೆ ಆಗ್ಲಿ ಅಂತ. ನಾನು ಅದೇ ಮನೆಯಲ್ಲಿ 10-11 ವರ್ಷ ತಳ್ಳಿದ್ದೀನಿ ನೋಡಿ. 10-11 ವರ್ಷ ತಳ್ಳಿದ್ರು ನಾನು ಎಷ್ಟು ಕಷ್ಟದಿಂದ ಈ ಸಭೆಗೆ ಬಂದಿದ್ದೆ ಅಂದ್ರೆ, ನನ್ನ ಕಣ್ಣೀರು ದೇವರಿಗೆ ಮುಟ್ಟಿದೆ. ಅವ್ರ ಹೃದಯಕ್ಕೆ ಗೊತ್ತು, ನಮ್ಮ ಪಾಸ್ಟಿಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಏನು ಅಂತ. ಎಲ್ಲ ಚೆನ್ನಾಗಿದೆ. ದೇವರು ಒಂದು ಆಶೀರ್ವಾದ ಕೊಟ್ರೆ ಅದರಿಂದ 10 ಪಾಡು ಇಟ್ಟಿರ್ತಾರೆ. ಆ ಒಂದು ಆಶೀರ್ವಾದ ನಾವು ಪಡ್ಕೋಬೇಕಾದ್ರೆ 10 ಪಾಡನ್ನ ನಾವು ಜಯಿಸ್ಬೇಕು. ಅವಾಗ್ಲೇ ನಮಗೆ ಒಂದು ಆಶೀರ್ವಾದ ಬರೋದು. ಅಷ್ಟು ಸುಮ್ಮನೆ ಆಗಿ ನಮಗೆ ದೇವರ ಆಶೀರ್ವಾದ ಕೊಡೋದಿಲ್ಲ. ಯಾಕಂದ್ರೆ ಅಂತ ಇಷ್ಟು ಒಳ್ಳೆ ದೇವ್ರನ್ನ ನಾವ್ ಎಲ್ಲಿ ಹೋದ್ರೂ ಕಾಣಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನ ಯಾರು ಬಿಡ್ತಾರೋ, ಯಾರು ಕರೀತಾರೋ, ಯಾರು ಇಡ್ತಾರೋ ಅದು ನಮಗೆ ಗೊತ್ತಿಲ್ಲ. ನಮಗ್ ದೇವ್ರಿದ್ದಾರೆ ಅಷ್ಟೇ. ಆ ತರ ನಾವು ಜೀವನ ಮಾಡಿದ್ರೆ ನನ್ನ ದೇವ್ರ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ದೇವ್ರು ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. ಅದು ಮಾತ್ರ ಬೇಕಾದ್ರೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ತೀನಿ. ನನಗೆ ಯಾರು ಇಲ್ಲ. ನನ್ನ ಸಭೆಗೆ ಬಂದಾಗ ನನ್ನ ತಾಯಿ ಕಳ್ಕೊಂಡೆ. ನಿಮಗೆಲ್ರಿಗೂ ಗೊತ್ತಿದೆ. ನಂದೆಲ್ಲ ಪಾಸ್ಟಿಗೆ ಗೊತ್ತಿದೆ. ನನ್ನ ಒಡವೆ ಎಲ್ಲ ಕಳ್ಕೊಂಡೆ. ನನ್ನ ತವ್ರ ಮನೆಯವ್ರು ನನ್ನ ಕರೀಲಿಲ್ಲ, ನನ್ನ ಗಂಡನ ಮನೆಯವ್ರು ನನ್ನ ಬಿಟ್ಕೊಂಡಿಲ್ಲ. ಎಷ್ಟು ಪಾಡಂದ್ರೆ ಎಲ್ಲ ಕಳ್ಕೊಂಡ್ರು ಮತ್ತೆ ನಿಲ್ಸಿದ್ದಾರೆ ದೇವ್ರಂದ್ರೆ. ದೇವ್ರಿದ್ದಾರೆ ತಾನೆ.